ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ದುರಂಧರ್ ಬಾಕ್ಸ್ ಆಫೀಸ್. ಸೊ ಬಾಕ್ಸ್ ಆಫೀಸ್ ಸುನಾಮಿನೇ ಎಬ್ಸಿದೆ ದುರಂಧರ್ ಮೂವಿ. ಆಲ್ಮೋಸ್ಟ್ ಇವಾಗ 4 ಡೇಸ್ ಆಯಿತು. ಅರೌಂಡ್ 500+ ಕ್ರೋರ್ಸ್ ಕಲೆಕ್ಷನ್ ಆಗಿದೆಯಂತೆ. ಟೈಮ್ಸ್ ಆಫ್ ಇಂಡಿಯಾ ಆಮೇಲೆ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಮಾಡಿರೋ ಪ್ರಕಾರ 400+ ಕ್ರೋರ್ಸ್ ಕಲೆಕ್ಷನ್ ಇನ್ 3 ಡೇಸ್ ಆಯಿತಾ. ಎಕ್ಸಾಕ್ಟ್ ಫಿಗರ್ ಎಲ್ಲೂ ಹೇಳಿಲ್ಲ. ಯೂಶ್ವಲಿ ನಾವು ಏನು ಮಾಡ್ತೀವಿ, ತರಣ್ ಆದರ್ಶ್ ಅಂತ ಇದ್ದಾರೆ ಫಿಲ್ಮ್ ಕ್ರಿಟಿಕ್ಸು, ಅವರು ನಂಬರ್ಸ್ ಹೇಳ್ತಾರೆ, ಎವ್ರಿಡೇ ನಂಬರ್ಸ್ ಹೇಳ್ತಾ ಇದ್ರು. ಬಟ್ ಅವರು ಟ್ವೀಟ್ ಮಾಡಿರೋ ಪ್ರಕಾರ ಬಾಕ್ಸ್ ಆಫೀಸ್ ಜಿಯೋ ಸ್ಟುಡಿಯೋ ಮತ್ತು B26 ಸ್ಟುಡಿಯೋಸ್ ಅವರು ನಂಬರ್ಸ್ನ ರಿವೀಲ್ ಮಾಡಿದ ನಂತರ ನಾನು ನಂಬರ್ಸ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಓವರ್ಸೀಸ್ ಕಲೆಕ್ಷನ್ನು, ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು 90+ ಕ್ರೋರ್ಸ್ ಆಯಿತಾ. ಅದನ್ನು ಟ್ವೀಟ್ ಮಾಡಿದ್ದಾರೆ, ಅದನ್ನು ನಾನೆಲ್ಲ ರಿಪೋರ್ಟ್ ಹಾಕಿರ್ತೀನಿ, ನೋಡ್ಕೋಬೋದು. ಬಟ್ ಪ್ರೀವಿಯಸ್ ಏನೆಲ್ಲ ರೆಕಾರ್ಡ್ ಇದೆ, ಯಾವುದೆಲ್ಲ ಮೂವಿ ಪ್ರೀವಿಯಸ್ ಹೈಯೆಸ್ಟ್ ರೆಕಾರ್ಡ್ ಇದೆ, ಅದೆಲ್ಲದೂ ಬ್ರೇಕ್ ಆಗಿದೆ ಅಂತ. ಈವನ್ ಜವಾನ್, ಪಠಾಣ್, ಆಮೇಲೆ ಪುಷ್ಪ ರೆಕಾರ್ಡ್ಸ್ ಕೂಡ ಬ್ರೇಕ್ ಆಗಿದೆ. ಹೈಯೆಸ್ಟ್ ಕಲೆಕ್ಷನ್ ಇವಾಗ ಕರೆಂಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಮೂವಿ ಅಂದರೆ ದುರಂಧರ್ ರಿವೆಂಜ್ ಆಯಿತಾ. ಸೊ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಮೂವಿ ಕ್ರಿಟಿಕ್ಸ್ ಮತ್ತು ಮೂವಿ ಅನಾಲಿಸ್ಟ್ ಪ್ರಕಾರ ಇದ್ರದ್ದು ಕಲೆಕ್ಷನ್ ಬಂದು 2000 ಕ್ರೋರ್ಸ್ ಆಗುತ್ತೆ ಅಂತ ಒಂದು ರಿಪೋರ್ಟ್ ಇದೆ. ಸೊ ಗೊತ್ತಿಲ್ಲ ಎಷ್ಟಾಗುತ್ತೋ ಅಂತ, 2000 ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಐ ಥಿಂಕ್ ಆಗುತ್ತೆ. ಇನ್ನು ಯಾವ ದೊಡ್ಡ ಮೂವಿ ಯಾವುದು ರಿಲೀಸ್ ಆಗೋದು ಯಾವುದೂ ಇಲ್ಲ. ಸೊ ಈಸಿ ಆಗುತ್ತೆ. ಮತ್ತು ಜನರಿಗೊಂದು ಸೆಂಟಿಮೆಂಟ್ ಇದೆಯಲ್ಲ, ದೇಶ ಪ್ರೇಮ, ದೇಶದ ಬಗ್ಗೆ ಒಂದು ಇದು ಮಾಡಿದ್ದಾರೆ. ಸ್ಟೋರಿನೂ ಚೆನ್ನಾಗಿದೆ. ಸೊ ಅದರಿಂದ ಐ ಥಿಂಕ್ 2000 ಕ್ರೋರ್ ಈಸಿಯಾಗಿ ಆಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ರೀಸೆಂಟ್ ಸ್ಟಾರ್ಟ್ ಮಾಡಿರೋದು. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಚೆನ್ನಾಗಿ ಹೋಗುತ್ತೆ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಮಾಡ್ಬೋದು, ಇನ್ನೂ ಕ್ವಾಲಿಟಿಯಾಗಿರೋ ಕಂಟೆಂಟ್ ಕೊಡ್ಬೋದು. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.